ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಝೆನ್ ಕಥೆಗಳನ್ನು ನೋಡುವ. ಇದರಿಂದ ನಮ್ಮ ಜೀವನಕ್ಕೆ ಮಹತ್ತರವಾದ ಒಂದು ಮೋಟಿವೇಶನ್ ಸಿಗಲಿದೆ. ಕಥೆ 1, ಟೀ ಕಪ್. ಒಮ್ಮೆ ಒಬ್ಬ ಶಿಷ್ಯ ಝೆನ್ ಗುರುವಿನ ಬಳಿ ಜ್ಞಾನ ಸಂಪಾದಿಸಲು ಹೋಗುತ್ತಾನೆ. ಗುರುಗಳು ಅವನಿಗೆ ಜ್ಞಾನವನ್ನು ತಿಳಿಸಿಕೊಡುವ ಮುನ್ನ ಟೀ ಕುಡಿಯಲು ಹೇಳಿ ಒಂದು ಕಪ್ಪಲ್ಲಿ ಟೀ ಹಾಕುತ್ತಾರೆ. ಟೀ ಕಪ್ ಸಂಪೂರ್ಣವಾಗಿ ತುಂಬಿದ್ದರೂ ಸಹ ಟೀ ಹಾಕುತ್ತಲೇ ಹೋಗುತ್ತಾರೆ. ಇದನ್ನು ಗಮನಿಸಿ ಶಿಷ್ಯ, ಗುರುಗಳೇ, ಯಾಕೆ ಕಪ್ ತುಂಬಿದ್ದರೂ ಮತ್ತೆ ಟೀ ಹಾಕುತ್ತಲೇ ಇದ್ದೀರಾ? ಅದು ಚೆಲ್ಲುವುದಿಲ್ವೇ ಅಂತ ಕೇಳುತ್ತಾನೆ. ಅದಕ್ಕೆ ಗುರು, ಟೀ ಕಪ್ ತುಂಬಿದ ಮೇಲೆ ಹೇಗೆ ಅದು ಮತ್ತಷ್ಟು ತುಂಬಿಕೊಳ್ಳಲು ಸಾಧ್ಯವಿಲ್ಲವೋ ಹಾಗೆ ನಮ್ಮ ಮನಸ್ಸು ಸಂಪೂರ್ಣ ಖಾಲಿಯಾಗಿರುವ ಜ್ಞಾನ ಸಂಪಾದಿಸಲು ಸಾಧ್ಯವಿಲ್ಲ ಎಂದು ತಿಳಿಸುತ್ತಾರೆ. ಇನ್ನು ಕಥೆ 2, ಇಬ್ಬರು ಝೆನ್ ಗುರುಗಳು. ಒಮ್ಮೆ ಇಬ್ಬರು ಝೆನ್ ಗುರುಗಳು ನಡೆದು ಹೋಗುತ್ತಿದ್ದರು. ಅವರ ಎದುರಿಗೆ ಒಬ್ಬ ಸುಂದರ ಯುವತಿ ನಿಂತಿದ್ದಳು. ಒಬ್ಬ ಝೆನ್ ಗುರು ಆಕೆಯನ್ನು ಯಾಕೆ ಇಲ್ಲಿರುವೆ ಅಂತ ಕೇಳಿದನು. ಅದಕ್ಕೆ ಆಕೆ, ತಾನು ನದಿಯ ಆ ಕಡೆಗೆ ಹೋಗಬೇಕು, ಆದರೆ ನನಗೆ ಸಾಧ್ಯವಿಲ್ಲ ಅದು ಎಂದು ಹೇಳಿದಳು. ಅದಕ್ಕೆ ಚಿಂತಿಸುತ್ತಿದ್ದೀಯಾ? ಬಾ, ನಾನು ಸಹಾಯ ಮಾಡುವೆ ಎಂದು ಝೆನ್ ಗುರು ಆಕೆಯನ್ನು ಎತ್ತಿ ನದಿ ದಾಟಿಸಿದ. ಝೆನ್ ಪರಂಪರೆಯ ಪ್ರಕಾರ ಝೆನ್ ಗುರುಗಳು ಹೆಣ್ಣಿನ ಸಂಗ ಮಾಡುವ ಹಾಗೆ ಇರಲಿಲ್ಲ. ಇದನ್ನು ಕಂಡ ಮತ್ತೊಬ್ಬ ಝೆನ್ ಗುರು ಈ ಗುರುವನ್ನು ಟೀಕಿಸಿದ. ನೀವು ಮಾಡಿದ್ದು ಶುದ್ಧ ತಪ್ಪು ಎಂದ. ಝೆನ್ ಗುರು, ನಾನೇನು ಮಾಡಿದೆ ಎಂದು ಪ್ರಶ್ನಿಸಿದರು. ಅದಕ್ಕೆ ಆತ, ನೀವು ಆ ಹೆಣ್ಣನ್ನು ಎತ್ತಿ ನದಿ ದಾಟಿಸಿದ್ದೀರಿ, ಝೆನ್ ನಿಯಮ ಉಲ್ಲಂಘನೆ ಮಾಡಿರುವಿರಿ ಎಂದ. ಅದಕ್ಕೆ ಝೆನ್ ಗುರು ಶಾಂತವಾಗಿ ಉತ್ತರಿಸಿದ, ನಾನು ಆಕೆಯನ್ನು ತಲೆಯಿಂದ ಕೆಳಗಿಳಿಸಿ ಸುಮಾರು ಹೊತ್ತಾಯಿತು. ನೀನಿನ್ನೂ ತಲೆಯಿಂದ ಕೆಳಗೆ ಇಳಿಸಲಿಲ್ಲವೇ ಎಂದನು. ಕಥೆ 3, ಮನಸ್ಸು ಚಂಚಲಿಸುತ್ತದೆ. ಒಮ್ಮೆ 3 ಝೆನ್ ಗುರುಗಳು ಒಂದು ಧ್ವಜ ಸ್ತಂಭದ ಕೆಳಗೆ ನಿಂತು ಹಾರಾಡುತ್ತಿದ್ದ ಧ್ವಜವನ್ನು ನೋಡುತ್ತಿದ್ದರು. ಮೊದಲ ಝೆನ್ ಗುರು ಹೇಳಿದ, ಧ್ವಜ ಚಲಿಸುತ್ತಿದೆ ಅಂತ. ಅದಕ್ಕೆ ಎರಡನೇ ಝೆನ್ ಗುರು ಹೇಳಿದ, ಧ್ವಜ ಅಲ್ಲೇ ಇದೆ, ಗಾಳಿ ಚಲಿಸುತ್ತಿದೆ, ಹಾಗಾಗಿ ಧ್ವಜ ಚಲಿಸುತ್ತಿದೆ ಅಂದ. ಇವರಿಬ್ಬರ ಮಾತು ಆಲಿಸಿದ ಮೂರನೇ ಝೆನ್ ಗುರು ಶಾಂತವಾಗಿ, ನೀವಿಬ್ಬರೂ ತಪ್ಪು, ಧ್ವಜವೂ ಚಲಿಸುತ್ತಿಲ್ಲ, ಗಾಳಿಯೂ ಚಲಿಸುತ್ತಿಲ್ಲ, ಬದಲಾಗಿ ನಿಮ್ಮ ಮನಸ್ಸು ಚಲಿಸುತ್ತಿದೆ ಅಂದ. ಕಥೆ 4, ಮತ್ತೊಂದು ತೀರ. ಒಮ್ಮೆ ಝೆನ್ ಗುರು ಒಬ್ಬ ನದಿ ತೀರಕ್ಕೆ ಬಂದ. ನದಿಯು ಅತ್ಯಂತ ಪ್ರಭಾವದ ವೇಗದಲ್ಲಿ ಹರಿಯುತ್ತಿತ್ತು. ಅದನ್ನು ದಾಟುವುದು ಬಹಳ ಕಷ್ಟವಾಗಿತ್ತು. ಮತ್ತೊಂದು ತೀರಕ್ಕೆ ಹೋಗುವುದು ಹೇಗೆಂದು ಚಿಂತಿಸುತ್ತಿದ್ದ. ನದಿಯ ಮತ್ತೊಂದು ತೀರದಲ್ಲಿ ಮತ್ತೊಬ್ಬ ಝೆನ್ ಗುರು ಕಾಣಿಸಿದ. ಅವನನ್ನು ಕಂಡು ಝೆನ್ ಗುರು ಇಲ್ಲಿಂದ ಅಲ್ಲಿಗೆ ಹೋಗುವುದು ಹೇಗೆಂದು ಚಿಂತಿಸಬೇಕಾದರೆ ನದಿಯ ಮತ್ತೊಂದು ತೀರದಲ್ಲಿ ಮತ್ತೊಬ್ಬ ಝೆನ್ ಗುರು ಕಾಣಿಸಿದ. ಅವನನ್ನು ಕಂಡ ಈ ಝೆನ್ ಗುರು, ಗುರುಗಳೇ, ನೀವು ಆ ತೀರಕ್ಕೆ ಹೇಗೆ ಹೋದಿರಿ ಅಂತ ಸ್ವಲ್ಪ ತಿಳಿಸಿ, ನಾನು ಆ ತೀರವನ್ನು ಸೇರಬೇಕು ಎಂದು ಕೇಳಿದ. ಮತ್ತೊಂದು ತೀರದಲ್ಲಿದ್ದ ಝೆನ್ ಗುರು ತುಂಬ ಯೋಚಿಸಿ ನಂತರ ಶಾಂತವಾಗಿ ಹೇಳಿದ, ನೀವು ಮತ್ತೊಂದು ತೀರದಲ್ಲೇ ಇದ್ದೀರಾ ಅಂತ. ಈ ಕಥೆಗಳು ಓದಲು ಸಾಮಾನ್ಯವಾಗಿದ್ದರೂ ತುಂಬ ಆಳವಾದ ಆಧ್ಯಾತ್ಮಿಕ ಚಿಂತನೆ ಹೊಂದಿದೆ ಅಂತ ನಿಮಗೂ ಅನಿಸಿಲ್ವೇ? ನಿಮಗೂ ಹಾಗೆ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.